ನಂದು ಮದುವೆ 2021ರಲ್ಲಿ ಮದುವೆ ಆಗಿದೆ ಸರ್. ಮದುವೆಗೆ 4 ದಿನ ಇರುವಾಗನೇ ನನ್ನ ಹತ್ರ ಹಣ ಇಲ್ಲ, ಮದುವೆಗೆ ಖರ್ಚು ಇದು ಮದುವೆ ಆಗಲಿಕ್ಕೆ ನನ್ನ ಬಳಿ ಹಣ ಇಲ್ಲ ಅಂತ ಹೇಳಿದ. ನಂತರ ಮರವಂತಿ ಬೀಚಿಗೆ ಹೋಗಿ ಸಾಯ್ಲಿಕ್ಕೆ ಅಂತ ಹೋಗಿದ್ದ, ಬ್ಲ್ಯಾಕ್ ಮೇಲ್ ಮಾಡಿದ ನಾನು ಮತ್ತೆ ಇಡೀ ಫ್ಯಾಮಿಲಿ ಅವರ ಹತ್ರ ಹೇಳಿ ಅವರಿಗೆ ಸಾಯ್ಲಿಕ್ಕೆ ಅಂತ ಹೋಗಿದ್ದಾರೆ ಅಂತ ಮಾತಾಡಿದೆ. ನಂತರ ಮನೆ ಫ್ಯಾಮಿಲಿಯವರೆಲ್ಲ ಸೇರಿ ಇನ್ನು ಮರ್ಯಾದೆ ಹೋಗೋದು ಬೇಡ, 4 ದಿನದಲ್ಲಿ ಮದುವೆ ನಿಲ್ತದಲ್ಲ, ಮರ್ಯಾದೆ ಹೋಗೋದು ಬೇಡ ಅಂತ ಹೇಳಿ ಮದುವೆ ಎಲ್ಲ ಫ್ಯಾಮಿಲಿಯವರು ಸೇರಿ ನಮಗೆ ಮದುವೆ ಮಾಡಿದ್ದು ಸರ್. ಮದುವೆ ಆದ ನಂತರ ಇವನಿಗೆ ಕೆಲಸ ಇಲ್ಲ ಅಂತ ಹೇಳಿ ನಾನು 2 ಲಕ್ಷ ಖರ್ಚು ಮಾಡಿ ಇವನನ್ನು ದುಬೈಗೆ ನಾನು ಕಳಿಸಿ ಅಲ್ಲಿ ಏನಾಯ್ತು ಅಂದರೆ ಸ್ವಾತಿ ಅಂತ ಹುಡುಗಿ ಇದ್ದಾಳಲ್ಲ, ಸ್ವಾತಿ ಅಂತ ಹುಡುಗಿ ಹೋದ 3 ತಿಂಗಳಲ್ಲಿ ಸ್ವಾತಿಯ ಹುಡುಗಿಯನ್ನು ಪರಿಚಯ ಮಾಡಿ ಅಲ್ಲಿ ಇದು ಸಂಬಂಧ ಬೆಳೆಸಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಇವರು ಫಸ್ಟಿಗೆ ಟಿಕ್ಟಾಕ್ನಲ್ಲಿ ಅವರು ಟಿಕ್ಟಾಕಲ್ಲಿ ಎಲ್ಲ ಇದ್ದಾರೆ. ಟಿಕ್ಟಾಕಲ್ಲಿ ಎಲ್ಲ ಹುಡುಗಿಯರ ಬಳಿ ಎಲ್ಲ ಸುಳ್ಳು ಮಾತೇ ಆಡೋದು ಸರ್. ಒಳ್ಳೆ ಇದು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಫಸ್ಟಿಗೆ ಇದು ಖುಷಿದ್ದು ವೀಡಿಯೋಸ್ ಎಲ್ಲ ಹಾಕ್ತಾರೆ. ಖುಷಿದ್ದು ವೀಡಿಯೋಸ್ ಹಾಕಿದ ನಂತರ ನೆಕ್ಸ್ಟ್ ಸ್ಯಾಡ್ ವೀಡಿಯೋ ಹಾಕ್ತಾರೆ. ಸ್ಯಾಡ್ ವೀಡಿಯೋ ಹಾಕುವಾಗ ಟಿಕ್ಟಾಕಲ್ಲಿ ಇದ್ದವರೆಲ್ಲ ಕೇಳ್ತಾರಲ್ಲ, ಯಾವ ರೀತಿ ಇದು, ಯಾಕೆ ನೀವು ಬೇಸರದಲ್ಲಿದ್ದೀರಾ ಏನಂತ ಕೇಳುವಾಗ ಇವರು ನಾನು ಈ ಥರ ಇದು ನಂದು ಹೆಂಡತಿ ಮದುವೆಯಾಗಿ ಮರುದಿನವೇ ಓಡಿ ಹೋಗಿದ್ದಾರೆ, ನನಗೆ ಯಾರು ಇಲ್ಲ, ಫ್ಯಾಮಿಲಿ ಇಲ್ಲ ಅಂತೇಳಿ ಹುಡುಗಿಯರಿಗೆಲ್ಲ ಸಿಂಪತಿ ತೋರಿಸಿ ಅವರನ್ನು ಇದು ಫ್ರೆಂಡ್ಶಿಪ್ ಮಾಡ್ತಾರೆ. ಫ್ರೆಂಡ್ಶಿಪ್ ಮಾಡಿ ಅವರಿಗೆ ಇದು ಕೇಕ್ ಎಲ್ಲ ಕೊಟ್ಟು ಮತ್ತು ಒಳ್ಳೊಳ್ಳೆ ಇದು ಎಡಿಟಿಂಗ್ಸ್ ಮಾಡಿ ಇದು SMS ಎಲ್ಲ ಕಳಿಸೋದು ಅವರಿಗೆ, ಆ ರೀತಿ ಮಾಡ್ತಾರೆ. ಮತ್ತು ಅವರ ಹತ್ರ ಹಣ ಎಲ್ಲ ತಗೊಳ್ತಾರೆ ಸರ್. ಅವರನ್ನು ಇದು ಫಸ್ಟಿಗೆ ಒಳ್ಳೆ ರೀತಿ ಮಾತಾಡೋದು, ಮತ್ತು ಲವ್ ಮಾಡ್ತೇನೆ ಅಂತ ಹೇಳೋದು, ಅವರಿಗೆ ಪ್ರಪೋಸ್ ಎಲ್ಲ ಮಾಡೋದು, ಮತ್ತು ಅದರ ನಂತರ ಅವರಿಗೆ ಇದು ಮಾಡ್ತಾರೆ ಅಂತ. ಆದರೆ ಖರ್ಚೆಲ್ಲ ಹುಡುಗಿಯರ್ದೆ, ಇವರದ್ದೇನಿಲ್ಲ, ಎಲ್ಲ ಖರ್ಚು ಹುಡುಗಿಯರ್ದೇ ಬರ್ತದೆ. ಖರ್ಚೆಲ್ಲ ಹುಡುಗಿಯರು ಮಾಡಿದ ನಂತರ ಲಾಸ್ಟಿಗೆ ನನಗೆ ಬ್ರೈನ್ ಟ್ಯೂಮರ್ ಇದೆ, ನನಗೆ ಹಾರ್ಟಲ್ಲಿ ಹೋಲಿದೆ, ನನಗೆ ಇದು ಮಕ್ಕಳಾಗೋದಿಲ್ಲ, ಆ ರೀತಿ ಎಲ್ಲ ಮಾತಾಡೋದು. ನಂತರ ಇದು ನನಗೆ ಹುಷಾರಿಲ್ಲ ಅಂತ ಅವರ ಹತ್ರ ಹಣ ಎಲ್ಲ ತಗೊಳ್ತಾನೆ. ಹಣ ಎಲ್ಲ ತಗೊಂಡ ನಂತರ ಮತ್ತೆ ಅವರನ್ನು ಬಿಡುದು, ಮತ್ತೆ ಬೇರೆ ನೋಡುದು, ಆ ರೀತಿ. ನನಗೇನಂದ್ರೆ ಸರ್, ನಾವು ಕಷ್ಟಪಟ್ಟು ಮದುವೆ ಆಗಿದ್ದೇವೆ ಸರ್. ನಂದು ಅಪ್ಪ ಪೇಂಟಿದು ಕೆಲಸ ಮಾಡಿ ಕಷ್ಟಪಟ್ಟು ಮದುವೆ ಮಾಡಿಸಿದ್ರು. ಈಗ ಇವರು ಮದುವೆಯಾಗಿ ಹೋದ ಎಂತ ನಾನೀಗ ಏನು ಮಾಡಬೇಕು? ನನಗೆ ಅವನು ಬೇಕು ಅಂತ ನಾನು ಇಲ್ಲಿ ಬರಲಿಲ್ಲ. ಯಾಕಂದರೆ ಅಂಥವ್ರನ್ನ ಹಿಡ್ಕೊಂಡು ನಮಗೆ ಜೀವನ ನಡೆಸಲಿಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಸ್ವಲ್ಪ ಕೆಲಸ ಮಾಡಿ ನಾವು ಅದನ್ನು ತಿಂದು ಜೀವನ ತೆಗೆಯೋದಾದ್ರೂ ಪರವಾಗಿಲ್ಲ. ಈ ಇದ್ದ ಹುಡುಗಿಯರಿದ್ದ ಅಮೌಂಟ್ ಎಲ್ಲ ತಗೊಂಡು ಆ ಜೀವನ ತಗೊಳ್ಳೋದಕ್ಕಿಂತ ಇಂಥದ್ದು ನನಗೆ ಗಂಡನೇ ಬೇಡ. ಮತ್ತು ನಾನು ಇಲ್ಲಿ ಬಂದದ್ದು ಯಾಕೆ ಅಂತ ಹೇಳಿದರೆ, ಇವನ ಎಲ್ಲ ಹುಡುಗಿಯರನ್ನು ಟಿಕ್ಟಾಕಿಗೆ ಜಾಲತಾಣಕ್ಕೆ ಎಳೆದು ಈ ಥರನೇ ಮೋಸ ಮಾಡ್ತಾ ಇದ್ದಾನೆ. ಯಾರು ಇವನಿಗೆ ಈ ರೀತಿ ಆಗಬಾರ್ದು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಷ್ಟೇ. ಇನ್ನು ಮುಂದಕ್ಕೆ ಯಾರಿಗೂ ಈ ಥರ ಆಗಬಾರ್ದು ಅಂತೇಳಿ. ಯಾಕಂದರೆ ನನಗೆ ಕೂಡ ಮೋಸ ಮಾಡಿದ, ಮತ್ತು ನನಗಿಂತ ಮುಂಚಿದ ಹುಡುಗಿಗೆ ಮೋಸ ಮಾಡಿದ, ಬ್ಯಾರಿನಿದ ಹುಡುಗಿಗೆ ಮೋಸ ಮಾಡಿದ್ದಾನೆ. ಆದಮೇಲೆ ದುಬೈಯಲ್ಲಿ ಕೂಡ ಮೋಸ ಮಾಡ್ತಾ ಇದ್ದಾನೆ ಈಗ ಸ್ವಾತಿ ಅವಳಿಗೆ, ಮತ್ತು ಉಳ್ಳಾಲದ ಹುಡುಗಿಗೆ ಕೂಡ ಮೋಸ ಮಾಡ್ತಿದ್ದಾನೆ. ನನಗೆ ಕೂಡ ಆಯಿತು, 4 ಹುಡುಗಿಯರಿಗೆ ಮೋಸ ಮಾಡಿದ್ದಲ್ಲ ಸರ್. ಇನ್ನು ಯಾರಿಗೂ ಹಾಗೆ ಮಾಡಬಾರ್ದಲ್ಲ. ಇಷ್ಟು ಇದು ಕಷ್ಟಪಟ್ಟು ಮದುವೆ ಮಾಡಿ ಕೊಟ್ಟ ಮೇಲೆ ಇವನು ಈ ರೀತಿ ಮಾಡುದಂದ್ರೆ ಎಲ್ಲ ಹುಡುಗಿಯರ ಹತ್ರ ತಪ್ಪಲ್ಲ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.